ರಾಮೇಶ್ವರಂ ಕೆಫೆಯಲ್ಲಿ ಆ ಸ್ಫೋಟ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬಾಂಬ್ ಬ್ಲಾಸ್ಟ್ ಆರೋಪಿಯ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಕೈಯಲ್ಲಿ ಫೋನ್ ಹಿಡ್ಕೊಂಡು ರಸ್ತೆಯಲ್ಲಿ ಗಾಬರಿಯಿಂದ ಆರೋಪಿ ಓಡಾಡ್ತಾ ಇರುವಂತಹ ಫುಟೇಜ್ ಇದಾಗಿದೆ. ಆರೋಪಿ ಕೆಫೆ ಒಳಗೆ ಸುಮಾರು 1 ಗಂಟೆ ಕಾಲ ಇದ್ದ. ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಆತ ಕೆಫೆ ಒಳ ಪ್ರವೇಶ ಮಾಡ್ತಾನೆ. ಕೆಫೆಯಿಂದ ಹೊರಗಡೆ 12 ಗಂಟೆ 10 ನಿಮಿಷಕ್ಕೆ ಬರ್ತಾನೆ. ಅದೇ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ಜಾಗದಲ್ಲಿ ಆತ ಇರ್ತಾನೆ. ಆರೋಪಿಯ ಬಳಿ ಮೊಬೈಲ್ ಇರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಸೊ ಆತ ರಸ್ತೆಯಲ್ಲಿ ಗಾಬರಿಯಿಂದ ನಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಟೈಮ್ ಅನ್ನು ಕೂಡ ನೀವು ಗಮನಿಸಬಹುದು. 11 ಗಂಟೆ 50 ನಿಮಿಷ ಆಗಿದೆ. ಅಂದ್ರೆ ಆತ 11 ಗಂಟೆ 15 ನಿಮಿಷಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಹೋಗಿ ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೊರಗಡೆ ಬಂದಿದ್ದಾನೆ. ಹೊರಗಡೆ ಬಂದ ತಕ್ಷಣ ಗಾಬರಿಯಿಂದ ವಾಚ್ ಅಲ್ಲಿ ಟೈಮ್ ನೋಡ್ತಾ ಬ್ಯಾಗ್ ಹಾಕೊಂಡು ತುಂಬಾ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ಅನ್ನ ನಾವು ಗಮನಿಸಬಹುದು. ಅದೇ ವ್ಯಕ್ತಿ, ಅದೇ ಡ್ರೆಸ್ಸು, ಅದೇ ಕ್ಯಾಪು, ಅದೇ ಬ್ಯಾಗು. ಸೊ ಈತ ರಾಮೇಶ್ವರಂ ಕೆಫೆಯಲ್ಲಿ ಪರ್ಪಸ್ಫುಲಿ ಬಾಂಬ್ ಇಟ್ಟಿದ್ದು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಯಾಕಂದ್ರೆ ಆತ ಎಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗಬಾರ್ದು, ನನ್ನನ್ನು ಕಂಡುಹಿಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ರಸ್ತೆಯಲ್ಲಿ ಸರಸರನೆ ನಡ್ಕೊಂಡು ಹೋಗ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಆತ ರಾಮೇಶ್ವರಂ ಕೆಫೆಗೆ ಹೋಗ್ತಾನೆ. ಅಲ್ಲೊಂದು ರವೆ ಇಡ್ಲಿ ತಗೊಳ್ತಾನೆ, ರವೆ ಇಡ್ಲಿ ತಿಂತಾನೆ. ಅದಾದ ನಂತರ ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇಲ್ಲ, ಎಲ್ಲಿ ಆತ ಸಿಸಿಟಿವಿ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಲ್ಲ ಅನ್ನೋದನ್ನ ಆತ ಪರಿಶೀಲಿಸ್ತಾನೆ, ನೋಡ್ತಾನೆ. ಸೊ ಅದಾದ ನಂತರ ಕೈ ತೊಳ್ಕೊಂಡು ಅಲ್ಲೇ ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ನಲ್ಲಿ ಆ ಬಾಂಬನ್ನ ಇಟ್ಟು ಆತ ಹೊರಗಡೆ ಬರ್ತಾನೆ. ಸುಮಾರು 40ರಿಂದ 50 ನಿಮಿಷಗಳ ಕಾಲ ಆತ ರಾಮೇಶ್ವರಂ ಕೆಫೆಯಲ್ಲಿ ಇರ್ತಾನೆ. ಅದಾದ ನಂತರ ಹೊರಗಡೆ ಬರ್ತಾ ಇದ್ದಂತೆ ರೋಡಲ್ಲಿ ಸರಸರನೆ ನಡ್ಕೊಂಡು ಹೋಗ್ತಾ ಇರುವಂತಹ, ತುಂಬಾ ಗಾಬರಿಯಿಂದ ನಡ್ಕೊಂಡು ಹೋಗ್ತಾ ಇರುವಂತಹ, ಹಂಗ್ ನೋಡಿದ್ರೆ ಇದನ್ನ ಪರಾರಿ ಆಗ್ತಾ ಇರುವಂತಹ ದೃಶ್ಯ ಅಂತ ನಾವು ಕರಿಬಹುದು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಆರೋಪಿ ಪರಾರಿ ಆಗ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿನ್ನೆ ನಡೆದಿರುವಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 2 ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಬೆಳಗ್ಗೆಯಿಂದ ಪ್ರಸಾರ ಮಾಡ್ತಿದೆ. ಬೆಳಗ್ಗೆ 7 ಗಂಟೆ ನ್ಯೂಸ್ಗೆ ಆರೋಪಿ ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಗೊಂಡು ಹೋಗ್ತಾ ಇದ್ದಂತಹ ಆ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿತ್ತು. ಅದನ್ನ ನಾವು ಪ್ರಸಾರ ಮಾಡಿದ್ವಿ. ಆದ್ರೆ ಈಗ ಸಿಗ್ತಾ ಇರುವಂತಹ ಇನ್ನೊಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಾ. ಆರೋಪಿ ನಡ್ಕೊಂಡು ಹೋಗ್ತಾ ಇರುವಂತಹ ಫೋಟೋ ಇದು. ಹಂಗ್ ನೋಡಿದ್ರೆ ಪರಾರಿ ಆಗ್ತಾ ಇರುವಂತಹ ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಟೈಮ್ ಕೂಡ ಮೆನ್ಷನ್ ಆಗಿದೆ, ಬೆಳಗ್ಗೆ 11 ಗಂಟೆ 50 ನಿಮಿಷಕ್ಕೆ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನ್ಯೂಸ್ ರೂಮ್ ನಿಂದ ಅಂಕಿತಾ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಅಂಕಿತಾ, ನಿನ್ನೆ ಈ ಘಟನೆ ಸಂಭವಿಸಿದಾಗಿನಿಂದಲೂ ಕೂಡ ಸತತ ಕವರೇಜ್ ನಲ್ಲಿ ನೀವಿದ್ದೀರಾ. ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಆತ ಬಾಂಬ್ ಇಟ್ಟು ಪರಾರಿ ಆಗ್ತಾ ಇರುವಂತ ದೃಶ್ಯ ಇದು. ಸೊ ಆತ ಅರೆಸ್ಟ್ ಆಗಿದ್ದಾನಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಸಭಾ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದೆ. ಅಲ್ಲಿದ್ದಂಥವರು ತಮಗಾದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ಇನ್ಸಿಡೆಂಟ್ ಹೇಗಾಯಿತು ಅಂತ. ಅದನ್ನ ಹೊರತುಪಡಿಸಿ ನಿನ್ನೆ 2 CCTV ಕೂಡ ಸಿಕ್ಕಿತ್ತು. ಅಂದ್ರೆ ಒಳಗಡೆ ಯಾವ ರೀತಿಯಾಗಿ ಆ ಒಂದು ಸ್ಫೋಟಕ ವಸ್ತು ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿ. ಈಗ ಮತ್ತೊಂದು CCTV ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆರೋಪಿ ಹೋಟೆಲ್ನಲ್ಲಿ ಇಡ್ಲಿ ತಿಂದು ವಾಪಸ್ ಹೊರ ಹೋಗುವಂತಹ ಒಂದು ಆತನ ಚಲನವಲನ ಏನಿದೆ ಅದು CCTV ಸೆರೆಯಾಗಿದೆ. ಆತ ಬ್ಯಾಗ್ ಅನ್ನ ಹಾಕೊಂಡು
ತಲೆಗೆ ಕ್ಯಾಪ್ ಅನ್ನು ಹಾಕೊಂಡು ಜೊತೆಗೆ ಟೈಮ್ ನೋಡ್ಕೊಂಡು ಆತ ಸ್ಪೀಡ್ ಆಗಿ ಆ ಹೋಟೆಲ್ ಇಂದ ಹೊರ ಹೋಗುವಂತಹ ಒಂದು ದೃಶ್ಯ CCTVಯಲ್ಲಿ ಸೆರೆ ಆಗಿದೆ. ಆ ಒಂದು ದೃಶ್ಯವನ್ನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿರುವಂತದ್ದು. ಅಂದ್ರೆ ಆತ ಯಾವಾಗ ಹೋಟೆಲ್ನಿಂದ ಹೊರ ಹೋದ, ಜೊತೆಗೆ ಆತ ಆ ಒಂದು ರಸ್ತೆಯಲ್ಲಿ ನಡೆದಾಡುವಂತಹ ದೃಶ್ಯ ಏನಿದೆ, ಆ ಒಂದು ದೃಶ್ಯದ ಸಮಯ ಕೂಡ ಅಲ್ಲಿ ಗೊತ್ತಾಗಿದೆ. ಅಂದ್ರೆ ಯಾವ ಟೈಮಿಗೆ ಆತ ಹೋಗಿದ್ದ ಅಂತ ಹೇಳಿ. ಈಗ ಲಭ್ಯ ಆಗ್ತಾ ಇರುವಂತಹ ದೃಶ್ಯ ಏನು ಅಂತಂದ್ರೆ, ಆತ ಹೋಟೆಲ್ನಲ್ಲಿ ಬಾಂಬ್ ಅಂದ್ರೆ ಏನು ಸ್ಫೋಟಕ ವಸ್ತು ಅದನ್ನ ಇಟ್ಟು ಹೋದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದೃಶ್ಯ. ಅದನ್ನ ಹೊರತುಪಡಿಸಿ ಆತ ಯಾವಾಗ ಎಂಟ್ರಿ ಆಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭಾ ಅಂದ್ರೆ ಸುಮಾರು 11:45ಕ್ಕೆ ಆತ ಹೋಟೆಲ್ಗೆ ಎಂಟ್ರಿ ಆಗಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಿಂದ ಸಿಕ್ಕಿರುವಂತಹ ಮಾಹಿತಿ. ಅದಾದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂದ್ರೆ, ಆತ ಯಾವಾಗ ಹೋಟೆಲ್ಗೆ ಎಂಟ್ರಿ ಆದ, ಅದಾದ ಬಳಿಕ ಟೋಕನ್ ಯಾವಾಗ ತಗೊಂಡ, ಹೋಟೆಲ್ನಲ್ಲಿ ಏನ್ ತಿಂದ, ಹೀಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ CCTVಯಲ್ಲಿ ಸಂಪೂರ್ಣವಾಗಿ ಆತ ಗೊತ್ತಾಗುತ್ತೆ. ಅಂದ್ರೆ ಪ್ರೀ ಪ್ಲಾನ್ಡ್ ಆಗಿ ಆತ ಮಾಡ್ಕೊಂಡಿರುವಂತದ್ದು ಅಂದ್ರೆ ಈ ಒಂದು ಕೃತ್ಯವನ್ನ ಅಂತ ಹೇಳಿ. ಆತ ಕಂಪ್ಲೀಟ್ ಆಗಿ ರಾಮೇಶ್ವರ ಕೆಫೆಯನ್ನ ವಾಚ್ ಮಾಡದಂತೆ ಕಾಣುತ್ತೆ. ಅಂದ್ರೆ ಎಷ್ಟು ಜನ ಇದ್ದಾರೆ, ಎಲ್ಲಿ ಆ ಒಂದು ಸ್ಫೋಟಕ ವಸ್ತುವನ್ನ ಇಟ್ಟು ಬ್ಲಾಸ್ಟ್ ಮಾಡಬೇಕು, ಈ ಎಲ್ಲಾ ಬಗ್ಗೆ ಆತ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದ್ದ ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ಎಲ್ಲಾ CCTVಯನ್ನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆತ ಧರಿಸಿರುವಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಆತ ಹೋಗ್ತಾ ಇದ್ದಂತಹ ಜಾಗಗಳಾಗಿರ್ಬೋದು. ಈಗಾಗಲೇ ಆತ ಬಸ್ನಲ್ಲಿ ಬಂದಿದ್ದ ಅನ್ನೋ ಮಾಹಿತಿ ಲಭ್ಯ ಆಗಿತ್ತು. ಹಾಗಾಗಿ ಯಾವ ಬಸ್ನಲ್ಲಿ ಬಂದಿದ್ದ ಅಂತ ಹೇಳಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಬಸ್ಗಳಲ್ಲಿ ಈಗಾಗಲೇ CCTV ಕೂಡ ಅಳವಡಿಸಲಾಗಿದೆ. ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು ಕೂಡ ಹೇಳಿರುವಂತದ್ದು, ಎಲ್ಲಾ ಬಸ್ಗಳಲ್ಲಿ ನಾವು ಆಲ್ಮೋಸ್ಟ್ CCTVಯನ್ನ ಹಾಕಿದ್ದೀವಿ, ಅದನ್ನ ನೋಡಿಕೊಂಡು ಆರೋಪಿ ಯಾರು ಅನ್ನೋದನ್ನ ಪತ್ತೆ ಹಚ್ಚುತ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಅದರ ಆಧಾರದ ಮೇಲೆ ಬಸ್ನಲ್ಲಿರುವಂತಹ CCTVಯನ್ನ ಕೂಡ ಈಗಾಗಲೇ ಚೆಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಕಡೆಗಳಲ್ಲಿ ಬಸ್ನಲ್ಲಿ ಇದ್ದಂತಹ CCTVಯನ್ನ, ಜೊತೆಗೆ ಈ ಇನ್ಸಿಡೆಂಟ್ ಆದ ಮೇಲೆ ಟ್ರಾವೆಲ್ ಮಾಡಿರುವಂತಹ ವೆಹಿಕಲ್ಗಳೇನಿದೆ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಚೆಕ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಭಾ ತುಂಬಾ ಪ್ಲಾನ್ಡ್ ಆಗಿ ಈತ ಆ ಬಾಂಬ್ ಅನ್ನ ಇಟ್ಟು ಪರಾರಿ ಆಗ್ತಾ ಇದ್ದದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದೀವಿ ಅಂಕಿತ. ಆದ್ರೆ ಒಂದು ಪ್ರಶ್ನೆ ಇದೆ, ಈತ ಬಾಂಬ್ ಇಟ್ಟು ಪರಾರಿ ಆಗ್ತಾ ಇರುವಂತ ದೃಶ್ಯನ ಇದು ಅಥವಾ ಅದಕ್ಕಿಂತ ಮುಂಚಿನ ಫುಟೇಜಾ? ಇಲ್ಲ, ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆತ ಹೋಟೆಲ್ಗೆ ಬಂದು ಅಲ್ಲಿ ಒಂದು ರವಾ ಇಡ್ಲಿಯನ್ನ ತೆಗೆದುಕೊಳ್ತಾನೆ. ಆ ರವಾ ಇಡ್ಲಿಯನ್ನ ತಿಂದು ಅಲ್ಲಿ ಅಂದ್ರೆ ಹ್ಯಾಂಡ್ ವಾಶ್ ಮಾಡುವಂತಹ ಜಾಗದಲ್ಲಿ ಈ ಒಂದು ಸ್ಫೋಟಕ ವಸ್ತುವನ್ನ ಇಟ್ಟು ಆಚೆ ತೆರಳುವಂತಹ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂತಹ ಒಂದು CCTVಯ ದೃಶ್ಯ ಇದು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರ ಆಧಾರದ ಮೇಲೆ ಅಂದ್ರೆ ಆತ ರಾಮೇಶ್ವರಂ ಕೆಫೆಯಲ್ಲಿ ಎಷ್ಟು ಹೊತ್ತು ಕಾಲವನ್ನ ಕಳೆದಿದ್ದ, ಏನೆಲ್ಲ ಅಬ್ಸರ್ವ್ ಮಾಡಿದ್ದ, ಏಕೆಂತಂದ್ರೆ ಆತ ಬರುವಂತಹ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಅನ್ನ ವೇರ್ ಮಾಡಿರ್ತಾನೆ. ಜೊತೆಗೆ ಆತ ಈ ಇನ್ಸಿಡೆಂಟ್ ಆಗಿ ಹೊರ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಅನ್ನ ವೇರ್ ಮಾಡಿರ್ತಾನೆ. ಹಾಗಾಗಿ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಇದು ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಇದನ್ನೇ ಅಂದ್ರೆ ಈ ಒಂದು ವಿಚಾರಗಳ ಮೇಲೆ ಫೋಕಸ್ ಮಾಡಿ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡಿರುವಂತದ್ದು. ಜೊತೆಗೆ ಕೇವಲ ಈತ ಒಬ್ನೇ ಬನ್ನ ಅಥವಾ ಬೇರೆ ಯಾರಾದ್ರೂ ಇದ್ರ ಅನುಮಾನಾಸ್ಪದವಾಗಿ ಓಡಾಡುವಂತಹ ವ್ಯಕ್ತಿಗಳು, ಯಾಕೆಂತಂದ್ರೆ ಇಂತಹ ಸಂದರ್ಭದಲ್ಲಿ ಇಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ರೀತಿಯಾಗಿ ಅವರು ತಯಾರಿಯನ್ನ ಮಾಡ್ಕೊಂಡ್ರು, ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಈತನಿಗೆ ಏನಾದ್ರೂ ಸಹಾಯ ಮಾಡೋದಕ್ಕೆ ಅಥವಾ ಇಂಥದೇ ಜಾಗದಲ್ಲಿ ಸ್ಫೋಟಕ ವಸ್ತುವನ್ನ ಇಡು ಅಂತ ಹೇಳೋದಕ್ಕೆ ಯಾರಾದ್ರೂ ಇದ್ರ ಅಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಫೋಕಸ್ ಮಾಡ್ತಾ ಇದ್ರೆ. ಈಗಾಗಲೇ CCTVಯಲ್ಲಿ ಕೇವಲ ಈ ಆರೋಪಿ ಏನಿದ್ದಾನೆ ಆತ ಬಂದು ಹೋಗಿದ್ದನ್ನ ಮಾತ್ರ ನೋಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಆ ಇನ್ಸಿಡೆಂಟ್ ಯಾವಾಗ ಆಯ್ತು, ಜೊತೆಗೆ ಆ ಒಂದು ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಆಯ್ತು ಆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ಒಂದು ವಿಡಿಯೋ ಕ್ಲಿಪ್ ಗಳನ್ನ ಆಧರಿಸಿ ಆತ ಅಕ್ಕಪಕ್ಕ ಎಲ್ಲಾದ್ರೂ ಬೇರೆ ಶಾಪ್ಗಳಿಗೆ ಹೋಗೋದು ಅಥವಾ ಆತ ಬಸ್ಸಲ್ಲಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಬಸ್ಸಲ್ಲೇ ಹೋದ್ನ, ಬಸ್ನಲ್ಲಿ ಹೋಗಿದ್ದಿದ್ರೆ ಆತ ಯಾವ ಜಾಗದಲ್ಲಿ ಬಸ್ಸನ್ನ ಹತ್ತಿದ್ದ ಅಥವಾ ಬೇರೆ ಯಾವ್ದಾದ್ರು ವಾಹನದಲ್ಲಿ ಆತ ಟ್ರಾವೆಲ್ ಮಾಡದ್ನ, ಹೀಗೆ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.